ಇನ್ನು ಇದೇ ತಿಂಗಳ 22ನೇ ತಾರೀಕು ಮಾಕಳಿಯಲ್ಲಿ ಒಂದು ಭೀಕರ ಅಗ್ನಿ ದುರಂತ ಸಂಭವಿಸಿತ್ತು. ಅಂಡ್ ಆ ಒಂದು ದುರಂತದಲ್ಲಿ ಗಾಯಗೊಂಡಿದ್ದಂತಹ ವಿಶ್ವನಾಥ್ ನಿನ್ನೆ ಸಾವನ್ನಪ್ಪಿದ್ದಾರೆ. ಆದರೆ ಈಗ ಅವರ ಕುಟುಂಬದ ಸ್ಥಿತಿ ಹೇಳಕ್ಕಿರದಾಗಿದೆ. ಅವರ ಕುಟುಂಬಸ್ಥರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಈಗ ಅವರ ಕಣ್ಣೀರನ್ನ ಕೇಳೋರು ಯಾರು? ಊರಿಗೆ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವರ ಹತ್ರ ದುಡ್ಡಿಲ್ಲ. ಇಂಥ ದಯನೀಯ ಸ್ಥಿತಿಯಲ್ಲಿ ಪಾಪ ಆ ಕುಟುಂಬ ಇತ್ತು. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ವಿಶ್ವನಾಥ್ ಪತ್ನಿ ಕವಿತಾ ಕಣ್ಣೀರು ಸುರಿಸಿದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿಶ್ವನಾಥ್ ಸಾವನ್ನಪ್ಪಿದ್ರು. ಇನ್ನು ಆ ಕಡೆ ಈ ಒಂದು ಅವಘಡ ಸಂಭವಿಸಿತಲ್ಲ ಕಂಪನಿ, ಸೊ ಆ ಕಂಪನಿ ಕಡೆಯಿಂದ ಯಾವುದೇ ಥರದ ಒಂದು ರೆಸ್ಪಾನ್ಸ್ ಇಲ್ಲ. ಈ ಕಡೆ ಸರ್ಕಾರ ಕೂಡ ಯಾವುದೇ ಥರದ ಒಂದು ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ಗೋಳನ್ನು ಕೇಳೋರು ಯಾರು ಅನ್ನುವಂಥದ್ದು ಆ ಕುಟುಂಬದ ಕಣ್ಣೀರಿಗೆ ಕಾರಣವಾಗಿದೆ. ವಿಶ್ವನ್ ವೈಫ್ ಅಂದ್ರು, ಕವಿತಾ ಅವ್ರೆ ಅಂತ ಅಂದೆ. ಆಮೇಲೆ ಮಾತ್ನಾಕ್ನಳ್ಳಿ ಬನ್ನಿ ಲೈಫ್ ಲೈಮ್ ಹಾಸ್ಪಿಟ್ಲಿಗೆ, ಅವರಿಗೆ ಕೈ ಬರ್ನ್ ಆಗಿದೆ 2 ಅಂತ ಹೇಳಿದ್ರು ಅಷ್ಟೇ, ಇನ್ನೇನು ಗೊತ್ತಿಲ್ಲ ಮೇಡಮ್. ಅಲ್ಲಿ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. ನಾನು ಯಶವಂತಪುರದಿಂದ ಬರೋಕೆ, ಅಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಷ್ಟೇ ಮೇಡಮ್ ಬೆಳಗ್ಗೆ ಹೇಳಿದ್ದು, ಬೇರೆ ಏನು ಗೊತ್ತಿಲ್ಲ ಮೇಡಮ್. ನಾನು ಇರ್ಲಿಲ್ಲ ಅವತ್ತು ಸಂಡೇ ಮನೇಲಿ. 9:30 ಯಾವಾಗಲೂ ಹೋಗ್ತಿದ್ದಾರೆ ಮೇಡಮ್, ಗೊತ್ತಿಲ್ಲ ಅದು ಘಟನೆ ಹೇಗಾಗಿದೆ ಅಂತ ಗೊತ್ತಿಲ್ಲ ಮೇಡಮ್. ನಮ್ಮ ಫ್ಯಾಮಿಲಿ ಇತ್ತು ಮೇಡಮ್. ಯಾರು ಸಂಪರ್ಕ ಮಾಡಿಲ್ಲ ಮೇಡಮ್. 5 ದಿವಸ 6 ದಿವಸ ಬಂದಿತ್ತು, ಯಾರು ಬಂದು ಏನೂ ಕೇಳಲಿಲ್ಲ ಮೇಡಮ್. ಹೌದು ಮೇಡಮ್, ಅವ್ರಿಲ್ಲ ಅಂದ್ರೆ ನಾನು ಹೇಗ ಮೇಡಮ್ ಬದುಕದ? ಚಿಕ್ಕ ಮಗು ಇದೆ. ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ ಮೇಡಮ್. ಏನು ಹೇಳಿಲ್ಲ ಮೇಡಮ್. ಕೆಲ್ಸಕ್ಕೆ ಬರ್ತೀನಿ ಅಂತ ಡೈಲಿ ಹೋದಂಗೆ ಹೋದ್ರು ಮೇಡಮ್, ಅಷ್ಟೇ ಮೇಡಮ್. ಮಗುಗೆ ಇವಾಗ 5 ವರ್ಷ ಆಗುತ್ತೆ ಮೇಡಮ್. ಇತ್ತು, ಅಮ್ಮನ ಜೊತೆ ಕಳಿಸ್ದೆ ಮೇಡಮ್. ನಿನ್ನೇನು ಕಳಿಸ್ಕೊಟ್ಟೆ, ಇನ್ಫೆಕ್ಷನ್ ಆಗುತ್ತೆ ಮಗುಗೆ ಅಂತ ಹೇಳಿದ್ರು. ಕಂಡೀಷನ್ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಮೇಡಮ್, ಹಾಗಾಗಿ ಕಳಿಸ್ಕೊಟ್ಟೆ. ಚೆನ್ನಾಗಿದ್ರು ಮೇಡಮ್, ಸಕ್ಕತ್ತಾಗಿ ಆಕ್ಟಿವಿಟಿಯಾಗಿ ಮಾತಾಡೋರು ಮೇಡಮ್. ನನ್ಗೆ ಧೈರ್ಯ ತುಂಬಿದ್ರು. ನಾನು ಇರ್ತೀನಿ ಸುಮ್ನಿರ, ಕೈ ಅಷ್ಟೇ ಕಣೆ ಪುಟ್ಟ ಅಂತ ಹೇಳೋರು ಮೇಡಮ್, ಅಷ್ಟೇ ಮೇಡಮ್. ಧೈರ್ಯನೇ ಕೊಟ್ಟಿದ್ರು ಮೇಡಮ್, ಅಳ್ತಾಳೆ ತಡ್ಕೊಳಲ್ಲ ಅಂತ. ಚೆನ್ನಾಗಿದ್ರು ಮೇಡಮ್, ನಿನ್ನೆ ಎಲ್ಲ ಚೆನ್ನಾಗಿದ್ರು. ನಿನ್ನೆ ಇಷ್ಟೊತ್ತಿಗೆ ಅಷ್ಟೇ ಗೊತ್ತಿಲ್ಲ, ಟೈಮಿಂಗ್ಸ್ ಚೆನ್ನಾಗಿದ್ರು ಮೇಡಮ್. ಸಿಬ್ಬಂದಿಗಳು ಒಂಚೂರು ಹೆಲ್ಪ್ ಮಾಡಿದ್ರೆ ಇನ್ನು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಅಂತ ಹೇಳ್ತಿದ್ರು.
ಇವರು ಅದು ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಗೊತ್ತಿರಲಿಲ್ಲ ಮೇಡಮ್. ಒಳಗಡೆ ಚೆನ್ನಾಗಿದ್ದಾರೆ, ಬಾಡಿ ಆಕ್ಟಿವಿಟಿ ಇತ್ತು ಮೇಡಮ್ ಚೆನ್ನಾಗಿ. ನಿನ್ನೆ ಎಲ್ಲ ನಾನು ಜ್ಯೂಸು ಎಲ್ಲ ಕೊಟ್ಟಿದ್ದೀನಿ ಮೇಡಮ್. ನಮಗೊಂದು ಏನು ಕೇಳಕ್ಕೆ ಆಗ್ಲಿ ರೆಸ್ಪಾನ್ ಇಲ್ಲ ಮೇಡಮ್. ಸ್ವಿಚ್ ಆಫ್ ಬರ್ತಿದೆ ಕಾಲು, ನಮ್ಗೆ ಏನಕ್ಕೆ ಆನ್ಸರ್ ಇಲ್ಲ ಮೇಡಮ್. ಅವರೇ ಮೇಡಮ್ ನಮ್ ಫ್ಯಾಮಿಲಿ ನಡೆಸ್ತಿದ್ದಾರೆ. ನಾವ್ 5-6 ಜನ ಇದೀವಿ ಮೇಡಮ್. ಫ್ಯಾಮಿಲಿ ನಡೆಸ್ಬೇಕಲ್ಲ ಮೇಡಮ್, ನಮ್ ಕಷ್ಟ ಇದೆ ಮೇಡಮ್ ಜೀವನ. ಚಿಕ್ಕ ಮಗು ಇದೆ ಮೇಡಮ್, ಮಗು LKG ಹಾಕಿದ್ದೀನಿ ಮೇಡಮ್ ಈ ವರ್ಷದಿಂದ. ನೆಕ್ಸ್ಟ್ ಹೌದು ಮೇಡಮ್, ಡಿಸ್ಟ್ರಿಕ್ಟ್ ತಗೊಂಡೋಗ್ತೀವಿ ಮೇಡಮ್ ನಮ್ಮ ಮನೆಗೆ. ನಿಜವಾಗ್ಲೂ ಕರಳು ಚುರುಕನ್ನುತ್ತೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಚಂದನಾ, ಒಂದು ರೀತಿಯಾಗಿ ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡಿರೋದು ಒಂದು ದುಃಖ, ಆದರೆ ಈಗ ಆ ಮೃತದೇಹವನ್ನು ಊರಿಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವ್ರ ಕೈಲಿ ಆಗ್ತಿಲ್ಲ ಅಂದರೆ ಅಂಥ ಅಸಹಾಯಕ ಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ನಿಜವಾಗ್ಲೂ ಆ ಕಂಪನಿ ಏನಿದೆ, ಆ ಕಾರ್ಖಾನೆ, ಆ ಅಧಿಕಾರಿಗಳು ಸ್ಪಂದಿಸಬೇಕಾದಂಥ ಒಂದು ಜವಾಬ್ದಾರಿ ಅವ್ರ ಮೇಲಿರುವಂಥದ್ದು. ಅವರು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮಗದೊಂದು ಕಡೆಯಲ್ಲಿ ಅಟ್ಲೀಸ್ಟ್ ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ದೊಡ್ಡ ಮನಸ್ಸು ಮಾಡಿ ಅಟ್ಲೀಸ್ಟ್ ಆ ಮೃತದೇಹವನ್ನಾದರೂ ಅವರ ಊರಿಗೆ ತೆಗೆದುಕೊಂಡು ಹೋಗೋದಕ್ಕಾದರೂ ಏರ್ಪಾಟನ್ನು ಮಾಡಿಕೊಡ್ತಾರಾ ಅಂತ ನಮ್ಮ ಕಡೆಯಿಂದ ಆದ್ರೆ ಆಗ್ಬಹುದಾ ಚಂದನಾ? ಖಂಡಿತ ರಾಹುಲ್, ಈಗ ನೀವೇನ್ ಹೇಳಿದ್ರಿ ಅಂದ್ರೆ ಮೃತದೇಹವನ್ನ ಅವರು ಚಿತ್ರದುರ್ಗ ಮೂಲದ ಹೊಳಲ್ಕೆರೆ ಮೂಲದ ಒಂದು ಕುಟುಂಬ, ಇದು ವಿಶ್ವನಾಥ್ ಅವರ ಕುಟುಂಬ. ನಿನ್ನೆ ರಾತ್ರಿ ವಿಶ್ವನಾಥ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮೃತವನ್ನ ಅಂದ್ರೆ ಸಾವನ್ನಪ್ತಾರೆ. ಅದಾದ ಬಳಿಕ ಅವರ ಫ್ಯಾಮಿಲಿ ಅಂದ್ರೆ ವಿಶ್ವನಾಥ್ ಅವರ ತಂದೆ ತಾಯಿ ಪರಿಸ್ಥಿತಿ ಕೂಡ ನಿಜಕ್ಕೂ ಶೋಚನೀಯ. ಅವರ ತಂದೆಗೆ ಸ್ಟ್ರೋಕ್ ಆಗಿದೆ, ಅವರ ತಾಯಿ ಕಾಲ್ ಮುರ್ಕೊಂಡಿದ್ದಾರೆ. ಮನೆಗೆ ಇದ್ದಂತ ಏಕೈಕ ಆಧಾರ ಸ್ತಂಭ ಅಂದ್ರೆ ಅದು ವಿಶ್ವನಾಥ್ ಅವರ ದುಡಿಮೆಯಲ್ಲೇ ಆ ಕುಟುಂಬ ನಡೀತಾ ಇತ್ತು. ಆದ್ರೆ ಇದೀಗ ಅವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇರ್ತಾರೆ. ಆ ಸೊಲ್ಯೂಷನ್ ವೇರ್ ಹೌಸ್ ಅನ್ನೋ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇರ್ತಾರೆ. ಅವರು ಆ ಘಟನೆ ಏನ್ ನಡೀತು, ಭಾನುವಾರ ಬೆಂಕಿ ಅವಘಡ ಏನ್ ನಡೀತು, ಆ ನೈಟ್ ಶಿಫ್ಟ್ ಅನ್ನ ಬೇರೆ ಕಂಪನಿಯಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಬಳಿಕ ಬೆಳಗ್ಗೆ ಅವರಿಗೆ ಈ ಸೊಲ್ಯೂಷನ್ ವೇರ್ ಹೌಸ್ ಅನ್ನೋ ಕಂಪನಿಯಿಂದ ಕಾಲ್ ಬರುತ್ತೆ, ನೀವು ಕೆಲ್ಸಕ್ಕೆ ಬರ್ಬೇಕು ಅಂತ. ವಿಶ್ವನಾಥ್ ಹೆಂಡತಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಆ ಬಳಿಕ ಏಕಾಏಕಿ ಈ ಒಂದು ಬೆಂಕಿ ಅವಘಡ ಸಂಭವಿಸುತ್ತೆ. ಬೆಂಕಿಯಲ್ಲಿ ಹೊತ್ತುರಿತಾ ಇದ್ದಂತ ವಿಶ್ವನಾಥ್ ಅವರೇ ತಮ್ಮ ಬೈಕ್ ನಲ್ಲಿ ಹತ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಮಾದನಾಯಕನಹಳ್ಳಿ ಆಸ್ಪತ್ರೆಗೆ. ಆ ಬಳಿಕ ಅಲ್ಲಿದ್ದಂತ ಡಾಕ್ಟರ್ ಅವರ ಪತ್ನಿ ಕವಿತಾ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಅವರು ವಿಕ್ಟೋರಿಯಾಗೆ ಶಿಫ್ಟ್ ಮಾಡ್ಲಾಗುತ್ತೆ. ನಿನ್ನೆ ರಾತ್ರಿ ಒಂದು ವಿಶ್ವನಾಥ್ ಸಾವನ್ನಪ್ತಾರೆ. ಇದಾದ ಬಳಿಕ ಅಂದ್ರೆ ಆ ಕುಟುಂಬ ಮೃತದೇಹವನ್ನ ಚಿತ್ರದುರ್ಗಕ್ಕೆ ತಗೊಂಡು ಹೋಗಕ್ಕೂ, ಆಂಬ್ಯುಲೆನ್ಸ್ ಎಲ್ಲೂ ತಗೊಂಡು ಹೋಗಕ್ಕೂ ಸಹ ಅಂದ್ರೆ ಅಷ್ಟು ದುಡ್ಡಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ಸದ್ಯ ಈಗ ಅಂದ್ರೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಆ ಒಂದು ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ಈಗ ಅವರು ಅಂದ್ರೆ ಆ ಒಂದು ಪ್ರೋಸೆಸ್ ಅಲ್ಲಿ ಇದ್ದಾರೆ. ಹೇಗೆಲ್ಲ ಅಂದ್ರೆ ದುಡ್ಡನ್ನ ಹೊಂದಿಸೋದಿಕ್ಕಾಗತ್ತೆ, ಯಾರ್ಯಾರಿಂದ ಸಹಾಯವನ್ನ ಪಡ್ಕೊಳ್ಳೋದಕ್ಕಾಗತ್ತೆ, ಆ ಒಂದು ಪ್ರೋಸೆಸ್ ಅಲ್ಲಿ ಇದ್ದಾರೆ. ಆ ದುಡ್ಡು ಏರ್ಪಾಟಾದ ನಂತರವೇ ಅವರು ಚಿತ್ರದುರ್ಗಕ್ಕೆ ಹೋಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಒಂದು ಕತೆ. ಆದ್ರೆ ಮತ್ತೊಂದು ಭಾಗದಲ್ಲಿ ಈ ಒಂದು ಬೆಂಕಿ ಅವಘಡ ಏನ್ ನಡೀತು, ಆ ಕಂಪನಿ ಯಾರು ಕೂಡ ರೆಸ್ಪಾಂಡ್ ಅನ್ನ ಮಾಡ್ತಾ ಇಲ್ಲ. ಆ ಬೆಂಕಿ ಅವಘಡ ಆದ ಭಾನುವಾರ ಬಂದು ನಾವು ಎಲ್ಲ ಬಿಲ್ ಅನ್ನ ಪೇ ಮಾಡ್ತೀವಿ, ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳೋದವರು ಇವತ್ತಿನವರೆಗೂ ಕೂಡ ಎಲ್ಲರದ್ದು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಯಾರು ಕೂಡ ಒಂದು ರೆಸ್ಪಾನ್ಸ್, ಒಂದು ಮಾನವೀಯತೆ ದೃಷ್ಟಿಗಾದ್ರೂ ಹೇಗಿದ್ದೀರಾ ಅಂತ ಕೇಳಕ್ಕೂ ಕೂಡ ಬಂದಿಲ್ಲ. ವಿಶ್ವನಾಥ್ ಅವರ ಕತೆ ಒಂದೇ ಅಲ್ಲ, ಇದೇ ರೀತಿ ಇನ್ನೂ 4 ಜನ ಪೇಷಂಟ್ಗಳು ಬೇರೆ ಬೇರೆ ಆಸ್ಪತ್ರೆಗಳೇ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ರೆಸ್ಪಾಂಡ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ರಾಹುಲ್. ಅಂದ್ರೆ ಈ ಬಗ್ಗೆ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪನಿ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಅವರ ನಿರ್ಲಕ್ಷ್ಯಕ್ಕೆ FIR ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆ ಮಾಡಿಸಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಾಹುಲ್. ರೈಟ್ ಚಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.